ಸತ್ಯವೇ? ನಾನು ಮನಸಾರೆ ಮೆಚ್ಚಿದ ಹೆಣ್ಣು ಮತ್ತೊಬ್ಬನ ಕಣ್ಣಂಚಿನಲ್ಲಿ ಕುಡಿಯುತ್ತಿರುವುದು ಸತ್ಯವೇ? ಏನು ನೀನು ಮೆಚ್ಚಿದ ಅಣ್ಣ? ನಾನು ಬೇರೆಯವರ ಸಂಚಿನೊಂದಿಗೆ ನಿನ್ನ ಹತ್ತಿರ ನಟನೆ ಮಾಡಲು ಬಂದಿದ್ದು ಅಷ್ಟೇ. ಅಂದರೆ ಈ ಸೂರ್ಯನ ಬಾಳಿನಲ್ಲಿ ಮೋಸದಾಟದ ಜಾಗ ಸೃಷ್ಟಿಸಲು ಸೂತ್ರದ ಗೊಂಬೆ ಯಾರು ಬಂದ ರಂಬೆಯೇ ನೀನು? ಎಸ್, ನೀನ್ ಹೇಳಿದ್ದು ಕರೆಕ್ಟ್. ನಾನು ನಿನ್ನನ್ನು ಯಾವುದೇ ರೀತಿ ಪ್ರೀತಿ ಮಾಡಿಲ್ಲ. ಪ್ರಳಯ ಹೇಳಿದ ಹಾಗೆ ನಿನ್ನ ಹತ್ತಿರ ಒಂದು ಪ್ರೀತಿಯ ನಾಟಕವಾಡಿದೆ. ನಿನ್ನ ಕೈಗೆ ಹೂವು ಕೊಟ್ಟು ಆ ಹೂವು ಇನ್ನೇನು ನಡನಡಿಸಬೇಕು ಅನ್ನೋಷ್ಟರಲ್ಲಿ ನನ್ನ ಕಾಲಿನಲ್ಲಿ ತುಳಿದು ಹಾಕಿದ್ದೇನೆ. ಅಂದರೆ ನನ್ನ ಪಾಲಿಗೆ ನಿನ್ನ ಅಂದದ ಸೊಬಗಿನ ಸೌಂದರ್ಯದ ಚೆಲ್ಲಿ ಈ ಗಾನಗಂಧರ್ವನ ಲೋಕದ ಸೌಂದರ್ಯವತಿಯಂತೆ ಈ ಬೃಂದಾವನದಲ್ಲಿ ಈ ಚಿತ್ರಗಾರನ ಸಂಘ ಬಯಸಿ ಕುಳಿಯುತ್ತಿರುವ ನೀನು ನಿಜವಾಗಲೇ ಪವಿತ್ರ ಭಾರತ ಮಾತೆಯ ಹೆಣ್ಣು ಅಥವಾ ಹಾದರಕ್ಕೆ ಹಾತರ ಮಾಡುವ ನೀನು? ಮಾಹಿತಿ ಹಕ್ಕುದಾರನಾಗಿ ಸಮಾಜವನ್ನು ಬಂಡು ಮಾಡುವ ಸಮಾಜದಿಂದ ಹೋಗಿ ನಿನ್ನ ಭವಿಷ್ಯತ್ತನ್ನೇ ನಿನ್ನ ತಿದ್ದುಕೊಳ್ಳಂತಾಯ್ತಲ್ಲೋ. ಹದಿಹರಿಯದ ಹೆಣ್ಣಿನ ಮೇಲೆ ಸಾವಿರಾರು ಅದ್ಭುತ ಕಣ್ಣುಗಳು, ಕೆಲವು ಕರುಣೆಯ ಕಣ್ಣುಗಳು, ಕೆಲವು ಕಾಮದ ಕಣ್ಣುಗಳು. ಆದರೆ ನಾನು ಇವಳನ್ನು ಕರುಣೆಯ ಕಣ್ಣಿನಿಂದ ನೋಡಿದೆ. ಆದರೆ ಇವಳು ಕಂದ ಕೆಂಗಣ್ಣಿನ ಹೆಜ್ಜೆ ಇಟ್ಟಳು. ಅಂದ ಮಾತ್ರಕ್ಕೆ ನನ್ನ ಭವಿಷ್ಯತ್ ಮಂಕಾಗಿಲ್ಲವೋ ಮಂಕೆ? ಸೂರ್ಯ, ಎಷ್ಟೋ ಸಾರಿ ನಾನು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದೆ. ನೀನು ಪಿಸ್ತೂಲ್ ಹಿಡಿದೆ, ಲಾಂಗ್ ಎತ್ತಿದೆ. ಆದರೆ ಆ ಲಾಂಗು ಪಿಸ್ತೂಲ್ ಮೂಲೆಯಲ್ಲಿ ಬಿಸಾಡಿದ ಈ ಗುಲಾಬಿ ತೋರಿಸಿದ ಪ್ರೀತಿಯಿಂದ ಕಡೆಗಿನ ಲಾಂಗು ತುಕ್ಕಿ ಹಿಡಿತು. ಈ ಗುಲಾಬಿ ಬಾಡಿ ಹೋಯಿತು. ಒಂದು ಸಲ ಗುಲಾಬಿ ಹಿಡಿದವನು, ಪ್ರೀತಿಯ ಪ್ರಪಂಚಕ್ಕೆ ಬಿದ್ದವನು ಎದ್ದು ಬಂದ ಚರಿತ್ರೆಯೇ ಇಲ್ಲ. ಹೇ ಅಪ್ಸರ, ಯಾಕೆ ಹೀಗೆ ಮಾಡಿದಿ? ನನಗೆ ಇಲ್ಲ ಸಲ್ಲದ ಆಸೆ ಹಚ್ಚಿ ಜೀವನದಲ್ಲಿ ಕಲ್ಲಾಗಿದ್ದ ನನ್ನ ಹೃದಯವನ್ನು ನಿನ್ನ ಪ್ರೇಮದ ಮಾತುಗಳಿಂದ ಅರಳಿಸಿ ಈ ನಿನ್ನ ಕಳ್ಳ ಪ್ರೇಮದ ಆಟದಲ್ಲಿ ನನ್ನನ್ನು ಕೈದಿಯನ್ನಾಗಿ ಮಾಡಿಬಿಟ್ಟೆ ಅಪ್ಸರ. ನೋಡು ಸೂರ್ಯ, ನಾನು ಕೇವಲ ನಾಟಕವಾಡಲು ಬಂದಿದ್ದು ಅಷ್ಟೇ. ನಾನೇನು ನಿನ್ನನ್ನು ನಿಜವಾಗಿ ಪ್ರೀತಿಸಿಲ್ಲ. ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನೇನು ನಿನ್ನ ನಿಜವಾದ ಪ್ರೇಯಸಿಯಲ್ಲ. ಇಷ್ಟೊತ್ತರೆಗೂ ನಾನು ಈ ನಿನ್ನ ಪ್ರೀತಿಯ ಕೇಂದ್ರದಲ್ಲಿ ಆಡಿದ್ದೀನಿ ಅಷ್ಟೇ. ಯಾವನೋ ದುರ್ಗಣನಿಗಾಗಿ ನನ್ನ ಜೊತೆ ಗರಿ ಬಿಚ್ಚಿ ಕುಳಿದೆ ಯಾ ಶೂರ್ಪಣಖಿ. ನಿನ್ನ ಬಾಯಿಂದ ಬರುತ್ತಿರುವ ನುಡಿಗಳನ್ನು ಕೇಳುತ್ತಿದ್ದರೆ ನನ್ನ ಮೇಲೆ ನನಗೆ ಅಪಹಾಸ್ಯದ ನಗೆ ಬರುತ್ತಿದೆ. ಲೇ ಸೂರ್ಯ, ನಿನ್ನಿಂದ ಗಾಯಗೊಂಡ ಘಟ ಸರ್ಪದ ಸಂಚಿಕೆಯಲ್ಲಿ ಬಿದ್ದಿರುವ ನೀನೀಗ ಬೀದಿಗೆ ಬಂದ ಬಿಕಾರಿ. ಘಟ ಸರ್ಪದ ಎಡೆಯ ಕೆಳಗೆ ನಿಂತಿಸುವ ಹೆಣ್ಣಿನ ಜ್ವಾಲಕ್ಕೆ ಬಿದ್ದ ಹೋಕರೆ ನೀನು. ಅಪ್ಸರ, ನಡಿ ಹೋಗೋಣ ಇಲ್ಲಿಂದ. ಅಪ್ಸರ, ಪ್ರೀತಿ ಎನ್ನುವ ಮಧುರವಾದ ಮಾತುಗಳನ್ನಾಡಿ ನನ್ನ ಬಾಳ ಪುಟಗಳನ್ನ ಬದಲಾಯಿಸಿ ಅಪ್ಸರ. ಕಡೆಗೆ ಈ ಸೂರ್ಯನ ಬಾಳಿನಲ್ಲಿ ಗ್ರಹಣದಂತೆ ಆಗಿಬಿಟ್ಟೆಯಾ? ಇಲ್ಲ ಇಲ್ಲ, ನಾನು ಅವಳನ್ನು ಬಿಡಲಾರೆ. ನನಗವಳು ಬೇಕು. ಜೀವನದಲ್ಲಿ ನಾನೆಣಿಸಿದ್ದೆ ಬೇರೆ, ಈಗ ಆದದ್ದೇ ಬೇರೆ. ನಾನು ಮನಸಾರೆ ಮೆಚ್ಚಿದ ಹೆಣ್ಣು ನನಗೆ ಈ ರೀತಿ ದ್ರೋಹ ಮಾಡುತ್ತಾಳೆಂದು ನಾನು ತಿಳಿದಿರಲಿಲ್ಲ. ಪ್ರೀತಿಯೇ ಸರ್ವಸ್ವ ಎಂದು ನಂಬಿದ್ದ ನನ್ನ ಬೇಸಿ ನನ್ನ ಕಣ್ಣಿಗೆ ಸುಣ್ಣದ ಬೊಟ್ಟು ಇಟ್ಟು ಹೋಗುತ್ತಾಳೆಂದು ನಾನು ಊಹಿಸಿರಲಿಲ್ಲ. ಅಯ್ಯೋ ವಿಧಿಯೇ, 10 ಜನರ ಬಾಳಿಗೆ ಬದುಕು ಕೊಡಿಸಿದ ನನ್ನ ಬದುಕು ಇಂದು ಅವಳ ಬಳಿ ಪ್ರೇಮದ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದಿದೆ. ಅಯ್ಯೋ ವಿಧಿಯೇ,
ಪಾತ್ರವನ್ನು ಕೈಯಲ್ಲಿ ಲಾಂಗ್ ಹಿಡಿದು 10 ಜನ ಮುಂದೆ ಹಾರಿಸ್ತಿದ್ದ ನಾನು ಇಂದು ಕೇವಲ ಒಂದು ಗುಲಾಬಿಗಾಗಿ ನನ್ನ ಜೀವನದಲ್ಲಿದ್ದ ಧೈರ್ಯವನ್ನೆಲ್ಲ ಕಳೆದುಕೊಂಡು ಬಿಟ್ಟೆ. ಅಪ್ಸರ, ನಿನ್ನಂತ ಮೋಸದ ಹೆಣ್ಣುಗಳು ಇರುವವರೆಗೂ ಪ್ರೀತಿ ಪ್ರೇಮ ಅಂತ ಸುತ್ತಾಡುವ ನಮ್ಮಂತ ಹುಡುಗರ ಬದುಕು ಉದ್ಧಾರ ಆಗೋದಿಲ್ಲ ಅಪ್ಸರ. ಅದಕ್ಕಂತಾನೆ ನಮ್ಮ ಆಟೋ ಡ್ರೈವರ್ಸ್ ಬರೆಸಿರುತ್ತಾರೆ, ಹುಡುಗಿ ಹಿಂದೆ ಹೋದ್ರೆ ಗೋಳು ಗೋಳು, ಗಾಡಿ ಹಿಂದೆ ಹೋದ್ರೆ ಧೂಳು. ಅಮ್ಮನ ಮುತ್ತು ತೋಳಿಗೆ ತಾಕತ್ತು, ಪ್ರೀತಿಯ ಮುತ್ತು ಜೀವಕ್ಕೆ ಆಪತ್ತು ಅಂತ. ಅಪ್ಸರ, ಎಲ್ಲಿ ಹೋದೆ ಅಪ್ಸರ? ಎಲ್ಲಿ? ನಾನು ಬರುವೆ ನಿನ್ನ ಹಿಂದೆ ಪ್ರೀತಿಯ ಹುಚ್ಚನಾಗಿ ಅಪ್ಸರ.